Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸದ್ಯ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ದಾಖಲೆಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಂದ ಸಹಿ ಪಡೆಯುವಂತಹ ಕೆಲಸವನ್ನ ಕೋರ್ಟ್ನ ಸಿಬ್ಬಂದಿ ಮಾಡ್ತಿದ್ದಾರೆ. ಎಲ್ಲ 17 ಜನ ಆರೋಪಿಗಳು ಈಗಾಗಲೇ ಏನ್ ಚಾರ್ಜ್ ಫ್ರೇಮ್ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಹಿಯನ್ನ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಒಬ್ಬೊಬ್ಬರಾಗಿ ಬಂದು ಆರೋಪಿಗಳು ಸಹಿಯನ್ನ ಹಾಕ್ತಿದ್ದಾರೆ. ಇದರ ಮಧ್ಯೆ ತಾಯಿಯನ್ನ ನೋಡೋಕೆ ಅಜ್ಜಿ ಜೊತೆ ಆಗಮಿಸಿದ್ದಾರೆ ಪವಿತ್ರಾ ಗೌಡ ಅವರ ಪುತ್ರಿ. ಅಮ್ಮನನ್ನ ನೋಡೋಕೆ ಪವಿತ್ರಾ ಗೌಡ ಅವರ ತಾಯಿಯ ಜೊತೆ ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದಂತಹ ನಂತರದಲ್ಲಿ ಈ ಸಾರಿ ಈ ಹಿಂದಿನಂತೆ ಆರೋಪಿಗಳಿಗೆ ಕೊಟ್ಟಂತಹ ಸೌಲಭ್ಯಗಳನ್ನ ಕೊಟ್ಟಿಲ್ಲ. ಅದು ದರ್ಶನ್ಗಾಗ್ಲಿ ಪವಿತ್ರಾ ಗೌಡಗಾಗ್ಲಿ ಆಗಾಗ್ಗೆ ಹೋಗಿ ಬರ್ತಾ ಇದ್ರು ಅವ್ರ ಮನೆಯವರು, ಬೇಕಾದ್ದನ್ನ ಕೊಟ್ಟು ಬರ್ತಾ ಇದ್ರು. ಆದ್ರೆ ಈ ಬಾರಿ ಹಾಗಿಲ್ವಲ್ಲ, ನೋ ರಾಜಾತಿಥ್ಯ ಅಂತ ಹೇಳಿ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದೆ ಸುಪ್ರೀಂ ಕೋರ್ಟ್. ಹಾಗಾಗಿ ಬಹಳ ಸ್ಟ್ರಿಕ್ಟ್ ಆಗಿ ಇಬ್ಬರನ್ನು ಕೂಡ ಎಲ್ಲ ಆರೋಪಿಗಳನ್ನ ನೋಡ್ಕೊಳ್ಳಾಗ್ತಾ ಇದೆ. ಎಷ್ಟು 7 ಜನ ಆರೋಪಿಗಳಿದಾರೋ ಜಾಮೀನು ರದ್ದಾದವರು, ಅವ್ರು ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಫೆಸಿಲಿಟೀಸ್ ಇಲ್ಲ. ಜೊತೆಗೆ ವಿಸಿಟರ್ಸು ಕೂಡ ಆಗಾಗ್ಗೆ ಬರೋ ಹಾಗಿಲ್ಲ. ಅವತ್ತು ಪರಪ್ಪನ ಅಗ್ರಹಾರ ಸೇರಿದಾಗ ಸಿನಿಮಾ ಇಂಡಸ್ಟ್ರಿಯವರು ಅವರು ಇವರು ಅಂತ ಹೇಳಿ ಪ್ರತಿದಿನ ಒಬ್ಬೊಬ್ರು ಹೋಗಿ ಮೀಟ್ ಮಾಡ್ಕೊಂಡು ಬರೋದು, ದರ್ಶನ ಮಾಡ್ಕೊಂಡು ಬರೋದು. ಬಟ್ ಈ ಬಾರಿ ಹಾಗಿಲ್ವಲ್ಲ, ಫ್ಯಾಮಿಲಿಯವ್ರಿಗೂ ಕೂಡ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಆಗ ಮಾತ್ರ ಹೋಗಿ ಬರಬೇಕು, ಫ್ರೀಕ್ವೆಂಟ್ ಆಗಿ ಹೋಗಿ ನೋಡ್ಕೊಂಡು ಬರೋ ಹಾಗಿಲ್ಲ. ಹಾಗಾಗಿ ಜೈಲ್ನ ಹತ್ರನೇ, ಈ ಕೋರ್ಟ್ನ ಹತ್ರನೇ ಆಗಮಿಸಿದ್ದಾರೆ ಪವಿತ್ರಾ ಗೌಡ ಅವರ ತಾಯಿ, ಜೊತೆಗೆ ಪವಿತ್ರಾ ಗೌಡ ಅವರ ಮಗಳು ತಾಯಿಯನ್ನ ನೋಡೋದಕ್ಕೆ ಅಂತ ಹೇಳಿ. ಅವ್ರ ಫ್ಯಾಮಿಲಿಯವರಿಗೆ, ಆ ಮಗಳಿಗೆ ನಿಜಕ್ಕೂ ಕಷ್ಟನೇ ಈ ಸನ್ನಿವೇಶ. ಬಹುಶಃ ಪವಿತ್ರಾ ಗೌಡ ಕೃತ್ಯವನ್ನ ಎಸಗೋಕ್ಕೂ ಮುಂಚೆ ಇದನ್ನ ಯೋಚನೆ ಮಾಡಿದ್ದಿದ್ರೆ, ರೇಣುಕಾಸ್ವಾಮಿ ಆ ರೀತಿ ಅಶ್ಲೀಲವಾಗಿ ಕೆಟ್ಟದಾಗಿ ಮೆಸೇಜ್ ಮಾಡಿದಾಗ ಅದನ್ನ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ದಿದ್ರೆ ಒಂದೋ ಇಗ್ನೋರ್ ಮಾಡಬೇಕಾಗಿತ್ತು. ಇಗ್ನೋರ್ ಮಾಡೋದು ಕೂಡ ತಪ್ಪು ಅಂತ ಅಂದ್ಕೊಳ್ಳೋಣ. ಆ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬೇಕಾಗಿತ್ತು, ಸೈಬರ್ ಪೊಲೀಸರಿಗೆ ಹೋಗಿ ತಿಳಿಸಬೇಕಾಗಿತ್ತು. ಹಾಗೆ ಮಾಡಿದ್ದಿದ್ರೆ ಇವತ್ತಿದ್ಯಾವುದೂ ನಡೀತಾ ಇರಲಿಲ್ಲ. ದರ್ಶನ್ ಕುಟುಂಬ ಆಗಲಿ ಅಥವಾ ಪವಿತ್ರಾ ಗೌಡ ಕುಟುಂಬ ಆಗಲಿ ಅಥವಾ ಉಳಿದಂಥ ಆರೋಪಿಗಳು ಏನಿದ್ದಾರೆ 15 ಜನ, ಅವರ ಕುಟುಂಬಗಳು ನರಳಾಡ್ತಾ ಇರಲಿಲ್ಲ, ಕಣ್ಣೀರು ಹಾಕ್ತಾ ಇರಲಿಲ್ಲ. ರೇಣುಕಾಸ್ವಾಮಿ ಕುಟುಂಬ ನಿರಂತರವಾಗಿ ಶೋಕದಲ್ಲಿದೆ, ಅವರು ಕೂಡ ಕಣ್ಣೀರು ಹಾಕ್ತಾ ಇರಲಿಲ್ಲ. ಮಗನನ್ನ ಸರಿ ಮಾಡ್ತಾ ಇದ್ರು ಏನೋ ಅವ್ರ ಗಮನಕ್ಕೆ ಬಂದಿದ್ರೆ, ಇಂಥ ಕೆಟ್ಟ ಕೊಳಕ ಕೆಲಸ ಮಗ ಮಾಡ್ತಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಾಗಿದ್ದಿದ್ರೆ ಅವರೇ ಸರಿ ಮಾಡ್ತಾ ಇದ್ರು ಏನೋ, ಅವರೇ ರಿಪೇರಿ ಮಾಡ್ತಾ ಇದ್ರು ಏನೋ, ಅಥವಾ ಪೊಲೀಸರು ಕ್ರಮ ತಗೊಂಡು ಬುದ್ಧಿ ಹೇಳ್ತಾ ಇದ್ರು ಏನೋ, ಅದಕ್ಕೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಕೊಡಿಸ್ತಾ ಇದ್ರು ಏನೋ. ಅದು ಯಾವುದೂ ಆಗಲಿಲ್ಲ. ದುಡುಕಿ ಅಡ್ಡದಾರಿಯನ್ನ ಹಿಡಿದಿದ್ದಕ್ಕೆ, ಅಡ್ಡದಾರಿಯ ಮೂಲಕ ಬುದ್ಧಿ ಕಲ್ಸೋಕ್ ಹೋಗಿದ್ದಕ್ಕೆ ಇವತ್ತು ಹೊರಗಡೆ ಬರೋಕ್ಕಾಗದಂತಹ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಪವಿತ್ರಾ ಗೌಡ, ದರ್ಶನ್ ಹಾಗೆ ಉಳಿದಂತೆ ಎಲ್ಲ 17 ಜನ ಆರೋಪಿಗಳು. ಚಾರ್ಜ್ ಫ್ರೇಮ್ ಆಗಿದೆ, ಪ್ರಕರಣದ ಟ್ರಯಲ್ ಆರಂಭ ಆಗಬೇಕು. ಟ್ರಯಲ್ ಆರಂಭ ಆಗೋದು ಯಾವತ್ತಿನಿಂದ ಅನ್ನೋದು ನವೆಂಬರ್ 10ನೇ ತಾರೀಕು ಡಿಸೈಡ್ ಆಗುತ್ತೆ. ಯಾಕಂದ್ರೆ ಇವತ್ತು ಚಾರ್ಜ್ ಫ್ರೇಮ್ನ ಬಳಿಕ ನವೆಂಬರ್ 10ನೇ ತಾರೀಕಿಗೆ ನ್ಯಾಯಾಧೀಶ IP ನಾಯಕ್ ಅವರು ವಿಚಾರಣೆಯನ್ನ ಮುಂದೂಡಿದ್ರು. ಆವತ್ತು ಯಾವತ್ತಿನಿಂದ ಪ್ರಕರಣದ ಟ್ರಯಲ್ ಆರಂಭ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಂಕವನ್ನ ನಿಗದಿಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಪ್ರಕರಣದ ಅಸಲಿ ವಿಚಾರಣೆ ಆರಂಭ ಆಗುತ್ತೆ. ನೀವು ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲೂ ಈ ಸಾಕ್ಷಿಗಳಿಗೆ ಸಂಬಂಧಪಟ್ಟ ಹಾಗೆ ಆದಂತಹ ಚರ್ಚೆಗಳನ್ನ, ವಾದ ಪ್ರತಿವಾದಗಳನ್ನ ಗಮನಿಸಿದ್ರಿ. ಈಗ ಅಸಲಿ ಸಾಕ್ಷಿಗಳ ಚರ್ಚೆ, ಅಸಲಿ ವಾದ ಪ್ರತಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶುರುವಾಗೋದು ನಾಳಿದ್ದು ನವೆಂಬರ್ 10ನೇ ತಾರೀಕು ನ್ಯಾಯಾಧೀಶರು ಡಿಸೈಡ್ ಮಾಡುವಂತಹ ದಿನಾಂಕದ ನಂತರದಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.